ನಿಮ್ಮ ಹೋರಾಟಗಳ ಲಾಜಿಕಲ್ ಎಂಡಿಗೆ ಹೋಗ್ತಿಲ್ಲ. ಯಾವುದು ಹೋಗಿಲ್ಲ. ಮೂಢ ಹಗರಣದಲ್ಲಿ 14 ಸೈಟ್ ಹೆಂಗೆ ವಾಪಸ್ ಕೊಟ್ಟರು? ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಕೊಡಲ ಇಲ್ಲ ಅಂದರೆ ಕೋರ್ಟ್ಗೆ ಹೋರಾಟ ಇನ್ನೂ ನಡೀತಾ ಇದೆ ಅಲ್ಲ, ಇನ್ನೂ ತನಿಖೆ ನಡೀತಾ ಇದೆ. ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ರಾಜೀನಾಮೆ ಕೊಟ್ಟನಲ್ಲ, ಜೈಲಿಗೆ ಹೋದ್ನಲ್ಲ, ನಮ್ಮ ಹೋರಾಟದ ಫಲದಿಂದ ತಾನೇ ಹೋಗಿರೋದು. ಇವೆಲ್ಲ ತಾರ್ಕಿಕ ಅಂತ್ಯ ಮಾಡಿಲ್ಲ ಅಂದಿದ್ರೆ ರಾಜೀನಾಮೆ ಯಾರು ಕೊಡ್ತಾಯಿದ್ರು? ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ಬೇಕು ಅನ್ನೋ ಲೆವೆಲಿನ ತನಕ ಆಗ್ರಹ ವ್ಯಕ್ತಪಡಿಸಿದ್ರಿ ಮೂಡಾ ಕೇಸ್ನಲ್ಲಿ. ನೋಡಿ, ಕಾಂಗ್ರೆಸ್ ಸಿದ್ದರಾಮಯ್ಯವ್ರು ಸೇಫ್ ಆದರು. ಈಗ ನಾಗೇಂದ್ರ ಅವ್ರು ಇನ್ನೇನು ಕ್ಯಾಬಿನೆಟ್ ರೀಶಫಲ್ ಆದರೂ ವಾಪಸ್ ತಗೊಳ್ತೀವಿ ಅವ್ರನ್ನ ಅಂತ ಬಹುಶಃ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂತ ಅನ್ಸುತ್ತೆ. ನೋಡಿ, ಒಂದು ರೀತಿ ಮಾನ್ಗೆಟ್ಟಂತ ಕಾಂಗ್ರೆಸ್ ಪಾರ್ಟಿ ಸರ್ಕಾರ. ನಮ್ಮ ಪಾರ್ಟಿಯಲ್ಲಿ ಆದರೆ ಏನಾನೋ ಒಂದು ತನಿಖೆ, CBI ತನಿಖೆ ಅಂದರೆ ಇಮಿಡಿಯೇಟ್ ರಿಸೈನ್ ಮಾಡು ಅಂತಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಆ ಸಿಸ್ಟಮೇ ಇಲ್ಲ. ನೀನು CBI ಎಲ್ಲ ED ಎಲ್ಲ ಯಾವ ತನಿಖೆ ಆದ್ರೂ ಕೂಡ ಅವರಲ್ಲಿ ಏನು ಕೇರೆ ಮಾಡಲ್ಲ. ಯಾರು ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಮಾಡಲ್ಲ. ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇರೋ ತನಕ ನಿಮ್ಮವ್ರ ಮೇಲೆ ಏನು CBI ED ಅವರೆಲ್ಲ ಬರಲ್ಲ ಬಿಡಿ. ಯಾಕಿಂದೆ ಕಾಂಗ್ರೆಸ್ ಇದ್ರಲ್ಲ. ಅಲ್ಲ, ಈ ದೇಶನ 75 ವರ್ಷದ ಮೇಲಾಯ್ತಲ್ಲ ಸ್ವಾತಂತ್ರ್ಯ ಬಂದು. BJP ಎಷ್ಟು ವರ್ಷ ಇದೆ? 15 ವರ್ಷ, 20 ವರ್ಷ. ಇನ್ನು ಉಳಿದ 60 ವರ್ಷ ನೀವೇ ರೂಲ್ ಮಾಡಿದ್ರಲ್ಲ. ಆವಾಗ CBIನ ನೀವು ಭಾಳ ಚೆಂದಾಗಿ ನಡೆಸ್ಕೊಂಡಿದ್ದೀರಾ. EDನ ಏನು ವಿರೋಧ ಪಕ್ಷದ ಮನೇಲಿ ಕೂತಿರ್ಸಿದ್ದೀರ ನೀವು? ಅವಾಗ ಯಾರ್ಯಾರನ್ನ ಜೈಲಿಗೆ ಹಾಕಿದ್ರಿ? ಅದನ್ನು ಹೇಳ್ಬೇಕಲ್ಲ ನೀವು. ನೀವು ಸತ್ಯ ಹರಿಶ್ಚಂದ್ರಾಗಿ ನಾವು ED CBI ಎಲ್ಲವನ್ನ ಹಿಂಗೆ ಮಾಡಿದ್ದೀರಿ ಅಂತ ಹೇಳಿದ್ರೆ ಎಷ್ಟು ಸರ್ಕಾರನ ವಜಾ ಮಾಡಿದ್ದಾರೆ? ಮೋದಿಯವರು ಎಷ್ಟು ಸರ್ಕಾರನ ವಜಾ ಮಾಡಿದ್ದಾರೆ? ಓಕೆ, ಸಂವಿಧಾನ ಪುಸ್ತಕ ಇಟ್ಕೊಂಡು ಏನು ನೋಡಿದ್ದೆ, ಓದಿದ್ದೆ. ಎಷ್ಟು ವಜಾ ಮಾಡಿದ್ದೀರ? ಇಂದಿರಾ ಗಾಂಧಿಯವರು, ನೆಹರು ಅವರು, ಎಲ್ಲ ಸರ್ಕಾರನ, ವಿರೋಧ ಪಕ್ಷದ ಎಲ್ಲ ಸರ್ಕಾರನ ವಜಾ ಮಾಡಿದ್ರಲ್ಲ. ಮೋದಿಯವರು ಯಾವ ಸರ್ಕಾರ ವಜಾ ಮಾಡೋರು ಹೇಳಿ ತೋರಿಸಿ.